ಮೊದಲಿಗೆ ನೀವು ಹೇಳ್ದಂಗೆ ಶಿವಣ್ಣ ಅವ್ರಿಗೆ ತುಂಬಾ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಅಂದ್ರೆ ಅವ್ರಿಗೆ ಇಷ್ಟ ಆಗೋದು ನಮ್ಗೆ ಅದೇ ಒಂದು ಅಂದ್ರೆ ಡೌಟ್ ಇತ್ತು. ಅಂದ್ರೆ ಅವರು ಅದನ್ನೆಲ್ಲಾನು ತುಂಬಾ ವರ್ಷಗಳಿಂದ ಎಂಜಾಯ್ ಮಾಡ್ಬಿಟ್ರ ಸಾಂಗ್. ಅದು ಅವ್ರಿಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೊಂದು ಭಯ ಇತ್ತು. ಅವ್ರಿಗೆ ಇಷ್ಟ ಆಗಿದೆ, ನಮ್ಗೆ ತುಂಬಾ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಬಂತು ಅಂತಂದ್ರೆ ಹಾಡುಗಳು ನಾನು ಮತ್ತೆ ಚಂದ್ರು ಸುಮಾರು ದೊಡ್ಡ ಜರ್ನಿ ಇದು. ಇದೇನು ಗೊತ್ತಿರೋ ವಿಷಯನೇ, ತುಂಬಾ ಹಿಂದೆನೆ ಶುರು ಆಯ್ತು ಗ್ರಾಮಾಯಣ. ತುಂಬಾ ದೊಡ್ಡ ಜರ್ನಿ. ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನ್ ಮಾಡಿದೀವಿ ಅಂದ್ರೆ ಏನೇನೋ ಮಾಡಿದೀವಿ ನಾವು. ಆಕ್ಚುಲಿ ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದೀವಿ. ಒಟ್ನಲ್ಲಿ ನಮ್ಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮ್ಗೆ ಬೆಸ್ಟ್ ಅಂತ ಸಿಗುತ್ತಿದ್ದಾನೆ ಅದನ್ನೆಲ್ಲ ಆಯ್ಕೊಂಡು ಒಂದು ಬುಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ. ಆ ತರದ್ದೊಂದು ಜರ್ನಿ. ನಾವು ಫಸ್ಟ್ ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮ್ಮು ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದ್ರೆ ಎಲ್ಲಾ ಕಡೆ ಅವರೇ ಹೇಳ್ದಂಗೆ ಅಂದ್ರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ ನ ಆಕ್ಚುಲಿ ಅದು ಯೂಶಲಿ ಅದನ್ನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೇ ಬರಿಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಎಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತೆ ಸಂತೋಷ್ ರೈ ಸರ್ ಬಂದ್ರು, ಮೇಘನಾ ಶೆಟ್ಟಿ ಅವ್ರು ಬಂದ್ರು. ಇದೆಲ್ಲ ಆಗಿ ನನ್ಗಂತೂ ಅದು ಆತಂಕ ಇದ್ದೇ ಇತ್ತು, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟಿದ್ದಂತ ಸ್ಕ್ರಿಪ್ಟ್. ಆತರ ಹಾಗೆ ಫಸ್ಟ್ ಶೆಡ್ಯೂಲ್ ಎಲ್ಲ ಮುಗಿಸ್ಕೊ ಬಂದು ಚಂದ್ರು ಅವರು ನನಗೆ ತೋರಿಸಿದ್ರು ಫುಟೇಜಸ್ನ. ವಿನಯ್ ಸರ್ ಮತ್ತೆ ಮೇಘ ಅವ್ರದ್ದು ಅವ್ರನ್ನೆಲ್ಲ ಒಂದು ತೋಟದಲ್ಲಿ ಇರೋ ಒಂದು ಸೀನ್ ಅದು. ಆ ಸೀನ್ ನೋಡಿದ ತಕ್ಷಣ ನನ್ಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾನು ಚಂದ್ರು ಇಬ್ರು ಅಳ್ತಾ ಇದೀವಿ. ಅಂದ್ರೆ ನಮ್ಗೆ ಅದನ್ನ ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಶಾರ್ಟ್ಸ್ ಇರ್ಬೋದು, ಅಂದ್ರೆ ಆ ಹಳ್ಳಿನ ಕಟ್ಕೊಟ್ಟಿರುವಂತ ರೀತಿ ಇರ್ಬೋದು, ಎಲ್ಲ ನೋಡಿ ನಮ್ಗೆ ಏನಂದ್ರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸನ ಮಾಡಿದ್ವಿ ಅಂತ ಅನ್ನಿಸ್ಬಿಡ್ತು. ಇದಷ್ಟು ನಾನು ಈ ಫಿಲಂ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೋದು. ಸೊ ಇನ್ನು ತುಂಬಾ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ವಿನಯ್ ಸರ್ ಬಗ್ಗೆ ವಿನಯ್ ಸರ್ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರಲ್ಲಿ. ನಾನು ಅದನ್ನೇ ಹೇಳೋದಲ್ಲ, ನೋಡಿದ ತಕ್ಷಣ ನಮಗೆ ಇದಾಯ್ತು, ಎಮೋಷನ್ ಆಗ್ಬಿಡ್ತು ಅಂತ. ಸೊ ಮತ್ತೆ ಇನ್ನೊಂದು ಹೇಳಲೇಬೇಕಾಗಿದ್ದೇನಂತಂದ್ರೆ, ನನಗೆ ಲಹರಿ ಸಂಸ್ಥೆ ಅದರ ಒಡನಾಟಕ್ಕೆ ಬಂದ್ಮೇಲೆ ನನಗೆ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅಥವಾ ಒಂದು ಸಿನಿಮಾ ತಂಡನ ಇಷ್ಟು ಪ್ರೀತಿಯಿಂದ ಅವರು ಅಂದ್ರೆ ಅವರ ಫ್ಯಾಮಿಲಿ ತರ ಅದನ್ನ ಮಾಡ್ತಾರೆ. ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ವರ್ಷದ, ನಾನು 13 ವರ್ಷ ಆಯ್ತು, 13 ವರ್ಷದ ಜರ್ನಿನಲ್ಲಿ ನನಗೆ ಮನೆಯ ಫೀಲ್ ಆಗಿದ್ದು ಪ್ರೊಡಕ್ಷನ್ ಹೌಸ್ ಲಹರಿ. ನನಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮನೋಹರ್ ಸರ್, ವೇಲು ಸರ್, ಮತ್ತೆ ಎಸ್ಪೆಷಲಿ ನವೀನ್ ಸರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.